ಅದೆಲ್ಲ ಹೇಳ್ಬೇಕು. ನೀರ್ ಕೊಡೋ ಹೆಂಗನ್ಸ್ತಿದೆ? ಕಾರಣ ತಿನ್ಸಿಕ್ಕವ್ ನಾವು ಶಿವ ಹೇಳಿದ್ದು ಸುಳ್ಳಾಗಬಹುದು. ತಗಲಾಕೊಂಡೆ ನಾನು ನಾಟಕ. ಅಯ್ಯೋ, ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನಮ್ ಕ್ಯಾಮ್ರಾ ಮ್ಯಾನ್ ಎಷ್ಟು ಮುಖ್ಯಿತ್ತು ಅಂದ್ರೆ ಆ ಸ್ಟ್ಯಾಂಡ್ ಅಪ್ ಪಕ್ಕದ ಇಟ್ಬಿಟ್ಟು ನೀನೇ ಹಿಂದಕ್ಕೆ ಹೋಗೋದ್ ಬಿಟ್ಬಿಟ್ಟು ಗೈಸ್ ಇವತ್ತು ಒಂದು ಅದ್ಭುತವಾದ ಬ್ಲಾಗು, ಭಯಂಕರವಾದ ಬ್ಲಾಗು. ಅಣ್ಣ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಓದ್ ಬ್ಲಾಗ್ ಅಲ್ಲೂ ಇದೆ, ಈ ಬ್ಲಾಗ್ ಅಲ್ಲೂ ಇದೆ. ರೋಸ್ಟ್ ಮಾಡ್ತಾರಮ್ಮ. ಗೈಸ್ ಇವತ್ತು ಒಂದು ಭಯಂಕರವಾದ ಬ್ಲಾಗು, ಎದುರ್ಕೊಳ್ಳುವಂತ ವಾಗ್ಲು, ಕಣ್ಣಲ್ಲಿ ನೀರ್ ಬರುವಂತ ಬ್ಲಾಗು, ನಾಲ್ಗೆ ಎಲ್ಲ ಕೆಂಪಾಗ್ಬಿಟ್ಟು ಹೀಗೆ ಪಟ ಪಟ ಅಂತ ಹೊಡಿತಾರೆ ಒಂದು ಬ್ಲಾಗು. ಎಲ್ಲಾರು ಮಕ ನೋಡ್ಬಿಟ್ಟು ಇರಿಟೇಷನ್ ಆಗೋ ಬ್ಲಾಗು, ಕೋಪನ ಮಾಡ್ಕೊಳ್ಳೋ ಬ್ಲಾಗು. ಹೇಳಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಇವತ್ತು ನಾವು ಮಾಡಕ್ ಹೋಗ್ತಿರೋದು ವರ್ಲ್ಡ್ಸ್ ಮೋಸ್ಟ್ ಸ್ಪೈಸಿಯೆಸ್ಟ್ ಪ್ರಾಡಕ್ಟ್, ಅದು ಜೋಲೋ ಚಿಪ್ಸ್. ಸೊ ನಾವಿವತ್ತು ಮಾಡಕ್ ಹೋಗ್ತಿರೋದು ಯಾವುದು ಅಂದ್ರೆ, ಏನ್ ನೋಡಕ್ಕೆ ಒಂಥರ ಭಯಂಕರವಾಗಿದೆ. ಪೂರ್ತಿ ಏನೋ ಮಧುರೋಡೆ ತಂದವನೆ. ಜೋಲೋ ಚಿಪ್ಸ್ ಮಾಡಿಲ್ವಾ? ಫ್ಯಾಮಿಲಿ ಎಲ್ಲ ಮಾಡಿದೀವಿ ಆಲ್ರೆಡಿ. ಯಾವ ಮಾಡಿದ್ವಿ ನನಗೆ ಗೊತ್ತಿಲ್ವಲ್ಲ. ನಾನ್ ಗೈಸ್ ಜೋಲೋ ಚಿಪ್ಸ್ ಇದೆಯಾ ಇದರಲ್ಲಿ? ಏನು ಅದು ಎಸ್ ಆರ್ ನೋ ಚಾಲೆಂಜ್. ಬರೀ ಅಂಕಲ್ ಏನ್ ಅಂಕಲ್, ಅಂಕಲ್ ಅದು ಸ್ಪೈಸಿಯಸ್ ಅಂಕಲ್. ಇಲ್ಲ ಗೈಸ್ ಕೊಡಿ ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ದೀರಾ? ಮಧು, ಆಹಾ ನಮ್ಮಮ್ಮ ನಂದು ಒಂದ್ ಚಿರು ಜೊತೆ ಸೇರ್ಬಿಟ್ಟು ನಮ್ಮಮ್ಮ ಯಾಕೆ ಹಿಂಗ್ ಆಗ್ಬಿಟ್ರ ನನ್ಗಂತೂ ಗೊತ್ತಾಯ್ತಿಲ್ಲ. ಗೈಸ್ ಇವತ್ತು ನಾವು ಮಾಡ್ತಿರೋದು ಜೋಲೋ ಚಿಪ್ಸ್. ಸೊ ಇದನ್ನ ಎಲ್ರಿಗೂ ಒಂದೊಂದು ಕೊಡ್ತಾ ಇದ್ದೀನಿ. ಅಂಕಲ್ ಜೊತೆಗೆ ನಮ್ ಸುದೀಪನು ಇರ್ತಾನೆ. ನಾಳೆ ಪಾಂಡಿಚೇರಿಗೆ ಹೋಯ್ತಲ್ಲ ಸದ್ಯ. ಗೈಸ್ ಎಲ್ರಿಗೂ ಒಂದೊಂದು ಹಂಚ್ತಾ ಇದೀನಿ. ಅಂಕಲ್ ಇದು ನಿಮ್ದು, ಅಕ್ಕ ಇದು ನಿಮ್ದು. ಏನಿಲ್ಲ, ಸುಮ್ನೆ ಬಾಯಿ ಹಾಕೋ ಅಷ್ಟೇ. ಇದು ನಿಮ್ದು ಪಾಪ, ಇದು ನಿಮ್ದು. ಎಕ್ಸ್ಟ್ರಾ ತರಿಸಿದ್ದೆ. ನೀವ್ 4 ಜನ ಕಷ್ಟಪಡ್ರಿ, ನಾವ್ ನೋಡ್ಕೊಂಡು ಖುಷಿ ಪಡ್ತೀವಿ. ಓಪನ್ ಮಾಡ್ಬಿಡಿರಿ, ಒಂದ್ ನಿಮಿಷ ಇರ್ರಿ ಗೈಸ್. ಇಲ್ಲ ಓಪನ್ ಮಾಡ್ಬಿಡಿರಿ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿರಿ ಗೈಸ್. ಈ ಒಂದು ಜೋಲೋ ಚಿಪ್ ವ್ಲಾಗ್ ಅಲ್ಲಿ ಆ ಕಡೆ ತಿರ್ಗಿಸಿ ಜೋಲೋ ಚಿಪ್ಸ್ ಅಕ್ಕ, ಇದು ಹಂಗಿರೋದಕ್ಕ. ಗೈಸ್ ಈ ಒಂದು ಜೋಲೋ ಚಿಪ್ ವ್ಲಾಗ್ ಅಲ್ಲಿ ಚಿರು ಮತ್ತೆ ಭವಿತಾ ಇರಲ್ಲ. ಬಿಕಾಸ್ ನಾನು ಕಂಪ್ಲೀಟ್ ನೋಡಿದೀನಿ. ಚಾಟ್ ಜಿಪಿಟಿನ ಕೇಳ್ದೆ, ಇವನ್ನ ನಮ್ಮ ಚಿರು ಮುಖನ ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಕೇಳ್ದೆ. ಚಾಟ್ ಜಿಪಿಟಿ ಏನ್ ಹೇಳಿದಂದ್ರೆ ಮಾಡಿಸ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಯಾವ್ದೇ ರೀತಿ ಗ್ಯಾರಂಟಿ ಇರಲ್ಲ. ಅವನಿಗೆ ಗಡ್ಡ ಇಲ್ಲ, ಮೀಸೆ ಇಲ್ಲ ಅಂತ ಏನಾದ್ರು ಹೇಳ್ತಿ ಚಾಟ್ ಜಿಪಿಟಿ ಹೇಳ್ತಾ ಇತ್ತು. ಸೊ ಅದಕ್ಕೆ ಸ್ಟಾಪ್ ಗಿಪ್ ಎಲ್ಲ ಮಾಡಂಗಿಲ್ಲ ನೀನು ಗೈಸ್. ಅದಕ್ಕೋಸ್ಕರ ಅಂದ್ರೆ ಚಾಟ್ ಜಿಪಿಟಿ ಹೇಳ್ತು ಇದೆಲ್ಲ ಬೇಡ ಅಂದ್ಬಿಟ್ಟು ಆಮೇಲೆ ನಮ್ ಚೋಟ ಮರಿಗೆ ಮಾಡ್ಸಂಗಿಲ್ಲ. ಸೊ ಆಲ್ಮೋಸ್ಟ್ ಇದು 18+ ಮಾಡ್ಬೇಕು. ಸೊ ಇವಾಗ ನಾವು ಜೋಲೋ ಚಿಪ್ಸ್ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ಒಂದು ಫೋಟೋಗಳು ತಗೋಣ. ಅಕ್ಕ ಇದು ಓದಿ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅಂಕಲ್. ಲಾಸ್ಟ್ ಚಿಪ್ ಚೊಲ್ಲೆಂಗೆ ಅಂದ್ರೆ ನಿಮ್ದು ಮುಗಿದ ಕತೆ ಅಂತ ಏನೋ ಒಂದು ಬಿಟ್ಟವ್ರೆ. ಇಟ್ಸ್ ಟೈಮ್ ಟು ಡಿಸ್ಕವರ್ ದ ಬ್ಲಾಕ್ ಡೆಡ್ಲಿ ಚಿಪ್ ಇನ್ಸೈಡ್. ಅಂದ್ರೆ ಒಳಗಡೆ ಡೆಡ್ಲಿ ಆಗಿರೋ ಒಂದು ಬ್ಲಾಕ್ ಕಲರ್ ಏನೋ ಐತಂತೆ, ಅದೇ ಜೋಲೋ ಚಿಪ್ಸ್ ಇದರಲ್ಲಿ ಗೈಸ್. ಅಂಡ್ ನಾವು ಆಡ್ತಿರೋದು ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ. ಈ ಜೋಲೋ ಚಿಪ್ ನ 18+ ಮೇಲಿರೋರು ಮಾತ್ರ ತಿನ್ಬೇಕು, ಯಾವ್ದೇ ಕಾರಣಕ್ಕೂ ಕೆಳಗಡೆ ಇರೋ ತಿನ್ನಂಗಿಲ್ಲ. ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರೆ 18+ ಮೇಲಿರೋರ್ನ ತಿನ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವಾಗ ನಾನು ತಿನ್ಸ್ತಾ ಇರೋದು. ಅಂಕಲ್ ನೀವು ಓಪನ್ ಮಾಡ್ತಿರೋ ಟೈಮಲ್ಲಿ ನೀಟಾಗಿ ಮೆಲ್ಲಕ್ ಓಪನ್ ಮಾಡಿ, ಅದ್ರ ಘಾಟು ಮೂಗ್ ಹೊಡಿತತೆ. ಅಂಡ್ ಇನ್ನೊಂದು ಯಾವ್ದೇ ರೀತಿ ನೀವು ಒಂದ್ಸಲಿ ಒಂದ್ಸಲಿ ನೀವು ಓಪನ್ ಮಾಡೋದ್ಮೇಲೆ ನಿಮ್ಮ ಕೈಲಿ ಪಾಪ ಕೇಳಿಸ್ಕೊ, ನಿಮ್ಮ ಕೈಲಿ ಏನಾದಿತ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಕಣ್ಣಿಗೆ ಮಾತ್ರ ಟೆಸ್ಟ್ ಮಾಡ್ಕೊಂಬೇಡಿ. ತುಂಬಾ ಸೆನ್ಸಿಟಿವ್ ಇದು. ಅಂಡ್ ಸಿಕ್ಕಾಪಟ್ಟೆ ಖಾರ ಇರುವಂತ ಇದು. ನೀವೆಲ್ರು ಅನ್ಕೋಬಹುದು ಇದೇನು ಅಷ್ಟೇ ನಾರ್ಮಲ್ ಅಂತ, ಬಟ್ ಸಿಕ್ಕಾಪಟ್ಟೆ ಖಾರ ಇದೆ. ಆಲ್ ದ ಬೆಸ್ಟ್ ನಿಮ್ಮೆಲ್ಲರೂ ಓಪನ್ ಮಾಡ್ತಾ ಇದ್ದೀರಾ.
ಓಪನ್ ಮಾಡಿ ಅಂಕಲ್, ಇದ್ರ ಮೇಲೆ ಇಲ್ಲಿ ಇಟ್ಕೊಂಡು ಓಪನ್ ಮಾಡಿ ಅಂಕಲ್. ಅಂಕಲ್ ಅಂಕಲ್ ಅಲ್ಲಿ ಒಂದೇ ಒಂದು ಪೀಸ್ ಇರೋದು, ಒಂದು ಪೀಸ್ ಅಷ್ಟೇ ಇರೋದು. ಪುಡಿ ಆಗಂಗಿಲ್ವಾ? ನೋಡಲ್ಲಿ ಆಯ್ತು ಪುಡಿ. ಅದಾದ ಅದ್ರ ಮೇಲೆ ಇಡಿ ಅಷ್ಟೇ ಸಾಕು. ಇವಾಗ ಹಿಂಗ್ ಹೊಡಿತದೆ. ಇಲ್ಲಿ ತಮ್ಮ ಓಡ್ತಾ ನೋಡಿಲ್ಲ, ಅದ್ ಬಿಡು, ಅದ್ ನಾನು ಹಿಡಿತೀನಿ ಅದನ್ನ. ಇವ್ರು ನೋಡು ಅಷ್ಟೇ. ಓ ಗೈಸ್, ಇದನ್ನ ಹಿಂಗೇಡಿ ಪರವಾಗಿಲ್ಲ. ಅಯ್ಯೋ ನಮ್ಮಮ್ಮ ಓಪನ್ ರಮಣ ಗೋವಿಂದ ಮಾ ಫಸ್ಟ್ ನೀನಂತೆ ವರ್ಕೌಟ್ ಆಗೋದು, ಅದು ಹೇಳಕ್ಕಾಗಲ್ಲ, ಬಟ್ ಸರ್ವೆ ಆಗ್ಬೇಕಷ್ಟೇ. ಓಪನ್ ಮಾಡಿ ಅಂಕಲ್, ಇದ್ರ ಮೇಲೆ ಇಲ್ಲಿ ಇಟ್ಕೊಂಡು ಓಪನ್ ಮಾಡಿ ಅಂಕಲ್. ಅಂಕಲ್ ಅಂಕಲ್ ಅಲ್ಲಿ ಒಂದೇ ಒಂದು ಪೀಸ್ ಇರೋದು, ಒಂದು ಪೀಸ್ ಅಷ್ಟೇ ಇರೋದು. ಪುಡಿ ಆಗಂಗಿಲ್ವಾ? ನೋಡಲ್ಲಿ ಆಯ್ತು ಪುಡಿ. ಅದಾದ ಅದ್ರ ಮೇಲೆ ಇಡಿ ಅಷ್ಟೇ ಸಾಕು. ಏನು ಇವಾಗ ಮುಖಕ್ಕೆ ಹಿಂಗ್ ಹೊಡಿತದೆ? ಓ ಗೈಸ್, ಇದನ್ನ ಹಿಂಗೇಡಿ ಪರವಾಗಿಲ್ಲ, ಹಿಡಿದ್ಬಿಟ್ಟು. ಓ ನಿಂತ್ಕೊಂಡಿದ್ದಂಗೈತಲ್ಲ ಅಕ್ಕ, ಸುಮ್ಮನೆ ಬಂಗಾರ. ಅಯ್ಯೋ ನಮ್ಮಮ್ಮ ಓಪನ್ ಮಾಡಿ ಒಂದು ಮ್ಯೂಸಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡ್ಕೊಳ್ಳಿ. ಅಂಕಲ್, ಅಪ್ಪ, ಹೇಳಪ್ಪ. ಮಮ್ಮಿ, ಅಕ್ಕ, ಇದನ್ನ ಮೆಲ್ಲಕ್ಕೆ ತಿನ್ನಿ, ಆದ್ರೆ ಇದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಆರಾಮಾಗಿ ತಿನ್ನಿ, ಕಂಪ್ಲೀಟ್ ಮಾಡಬೇಕು. ಅಥವಾ ಇವಾಗ ನಾನು ನಿಮ್ಗೆಲ್ಲರಿಗೂ ಒಂದೊಂದು ನಾನೇ ಪೀಸ್ ಮಾಡಿ ನಿಮ್ಗೆ ಎಲ್ರಿಗೂ ಕೊಡ್ತೀನಿ. ಬರ್ರಿ, ಎದ್ರಕೋಬೇಡಿ, ಬರ್ರಿ. ಬೇಡ, ನಾನೇ ಇಲ್ಲ, ಮಾಡ್ತೀನಿ. ಎದ್ರಕೋಬೇಡ. ನಾನಿದ್ದೀನಿ, ಮರಿ ಮಾಡ್ಕೋಬೇಡ. ನಾನಿದ್ದೀನಿ. ಸಿ ಏನ್ ಗೊತ್ತಾ, ಅಯ್ಯೋ ದೇವ್ರೇ, ನೀವೆಲ್ಲ ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಇರೋರ್ನ ಕೇಳಬೇಕು, ಅವಾಗ ಹೇಳ್ಕೊಡ್ತೀವಿ. ನಾನು ಪುಡಿ ಮಾಡ್ಕೊಡ್ತೀನಿ, ಅದನ್ನ ತಿಂತೀರಾ. ತಿಂದಾದ್ಮೇಲೆ ನಾನು ನಿಮ್ ಕಡೆಯಿಂದ ಒಂದು ಕನ್ನಡ ಸಾಂಗ್ ನ ಆಡ್ಬೇಕು. ಫುಲ್ ಆದ್ಮೇಲ ತಿಂದಾದ್ಮೇಲೆ ನಾವು ತಿನ್ಸಿದ್ಮೇಲೆ ತಿನ್ಸಿ ನಾವ್ ಯಾವಾಗ ಹೇಳ್ತೀವಿ ಶುರು ಮಾಡ್ಕೊಳ್ಳಿ ಅಂತ, ಅವಾಗ ನೀವು ಒಂದು ಕನ್ನಡ ಸಾಂಗ್ ಆಡ್ಬೇಕು. ಅದಾದ್ಮೇಲೆ ನಾನೊಂದು ಕನ್ನಡ ಡೈಲಾಗ್ ಕೊಡ್ತೀನಿ, ಕನ್ನಡ ಡೈಲಾಗ್ ಹೇಳ್ಬೇಕು. ಓಕೆನಾ ಅಂಕಲ್? ಓಕೆನಾ ಪಾಪ? ಖಾರ ಬಾಯಿ ಒಳ್ಳಲ್ವಲ್ಲ. ನಾವು ಹಂಗಿಲ್ಲ, ಅದೆಲ್ಲ ನೀವು ಸಮಾಧಾನ ಮಾಡ್ಕೋಬೇಕು. ನಿಮ್ಗೆಲ್ಲ ಗೊತ್ತಾಗಲ್ಲ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನೋಡಿ ಈ ಫ್ರೇಮ್ಗೋಸ್ಕರ. ಅಂಡ್ ಇನ್ನೊಂದು, ಈ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಜೋಲೋ ಚಿಪ್ಸ್ ಫ್ಯಾಮಿಲಿ ಜೊತೆ ಮಾಡೇ ಇರ್ಲಿಲ್ಲ ನಾನು. ಸೊ ನಾನು ಇದೇ ಫಸ್ಟ್ ಟೈಮು ಇವ್ರ ಜೊತೆ ಮಾಡ್ತಾ ಇರೋದು. ಅಂಕಲ್ ಯಾಕೆ ಇಷ್ಟ ಬೇಗ ಹೇಳ್ತಾ ಇದ್ದೀರಾ? ಪರವಾಗಿಲ್ಲ, ತಿಂದಾದ್ಮೇಲೆ ಅಲ್ರಿ ಇಷ್ಟ ಬೇಗ ನನಗೆ. ಅದು ನೀವು ಡಿಪ್ರೆಷನ್ ಹೋಗ್ತಿದ್ದೀರಾ ಅಮ್ಮ? ಇರ್ರಿ, ಮುಟ್ಬೇಡ ಅಮ್ಮ. ಮಾಡದ್ಮೇಲೆ ಈಕ್ವಲ್ ಆಗೈತಾನೆ ಕೊಡೋದು. ಯಾಕಮ್ಮ ಚಿರುತರ ಆಡ್ತಿದೀವಿ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ನಂದಿದು ಅಣ್ಣಂದು ತಿನ್ನಕ್ ರೆಡಿ ಇದೀನಿ, ನೋಡೋಣ ಎಷ್ಟು ತಿಂತ ಗೊತ್ತಿಲ್ಲ. ನಿಮಿಷ, ತಿನ್ನಕ್ ರೆಡಿ ಇದೀನಿ, ಎಷ್ಟು ತಿಂತ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಗೈಸ್, ನಾವ್ ಅಪ್ಪಂಗೆ ಜೋಲೋ ಚಿಪ್ಸ್ ಕಂಡ್ರೆ ಆಗಲ್ಲ, ಬಿಕಾಸ್ ಅದು ಊರಲ್ಲಿ ತಿನ್ಸ್ಬೇಕಾದ್ರೆ ನಾವ್ ಅಪ್ಪ ತಿಂತಿರ್ಲಿಲ್ಲ. ಇವಾಗ ಹೆಂಗ್ ತಿನ್ನತ್ತ ಗೊತ್ತಿಲ್ಲ. ಮಮ್ ತಿಂತ್ಯಾ? ನಾನ್ ತಿಂತೀನಿ. ನೀನ್ ಹೇಳ್ತೀಯ, ಅದು ಗೊತ್ತಿರೋ ವಿಷಯನೇ. ಅಕ್ಕ ನೀವು ಟ್ರೈ ಮಾಡ್ತೀನಿ. ಜ್ಯೂಸ್ ಮಾಡಿ ಬಿಡು. ಇಲ್ಲ, ಅದು ತಿಂದಾದ್ಮೇಲೆ ಸರ್ವೇ ಆಗ್ಬೇಕು 5 ನಿಮಿಷ, ನೀವು ಜ್ಯೂಸ್ ಕುಡಿಯಂಗಿಲ್ಲ. ಸರಿ, ನೋಡೋಣ. ಓಕೆ, ನಾನು ಗೈಸ್ ಇವಾಗ ಅವರಿಗೆ ನಾನು ನೀಟಾಗಿ ಪ್ರಾಪರ್ ಆಗಿ ಸೆಟ್ ಮಾಡಿ ಕಟ್ ಮಾಡ್ಕೊಡ್ತೀನಿ, ಅವಾಗ ಅವರು ತಿಂತಾರೆ. ನೀನು 3 ಭಾಗ ಮಾಡ, 3 ಸಾಕು. ಗೈಸ್, ಇದು ವರ್ಲ್ಡ್ ಮೋಸ್ಟ್ ಸ್ಪೈಸಿಯೆಸ್ಟ್ ಅಂತೆ. ನನ್ಗೆ ಅಡ್ಡಗೆಲ್ಲ ಖಾರ ಹೊಡಿತೈತಪ್ಪ. ಇದು ನೋಡಿ ಹೆಂಗಿದೆ ಗೊತ್ತಾ, ಇದು ಬಂದ್ಬಿಟ್ಟು ಈ ತರ ಇರುತ್ತೆ. ಇದು 18+ ಇರೋರು ಅಂಕಲ್ ತಿನ್ಬೇಡಿ ಅಂಕಲ್. ಎಲ್ಲ ಆಯ್ತಾ ಅಂಕಲ್? ಹಿಂಗೆ ಬಾಳಿಕೆ ಇಟ್ಬಿಡ್ತೀನಿ. ಅಂಕಲ್ ತಿನ್ಬೇಡಿ, ಸುಮ್ಮನಿರಿ. ತಿಂದ್ರೆ ಗೊತ್ತಾಯ್ತು. ಗೈಸ್, ಇದು ಜೋಲೋ ಚಿಪ್ಪು ನೋಡಿ. ಈಗ ತಿನ್ಬಾರ್ದಂದ್ರೆ ಅಂಕಲ್ ತಿನ್ನಿಲ್ಲ, ಸುಮ್ಮನೆ ಎಲ್ರು ಯಾಕೆ ಚಿರು ತರ ಆಗ್ತಾರೆ ಅಂತ ಗೊತ್ತಾಯ್ತಿಲ್ಲ. ಚಿರು ಅವನೊಬ್ನೇ, ಆದ್ರೆ ಎಲ್ರು ಚಿರು ಹಾಕಾಗಲ್ಲ, ಚಿರುನೆ. ಗೈಸ್, ಇದು ಜೋಲೋ ಚಿಪ್ಸ್. ಅಂಡ್ ಇದನ್ನ ತಿನ್ಬೇಕಾಗಿರೋದು ಇದು ತಿನ್ಬೇಕಾಗಿರೋದು 18+ ಇರೋರು ಮಾತ್ರ. ಸೊ ಹುಷಾರಾಗಿ ನೋಡ್ಕೊಂಡು ಇರಿ. ಸೆನ್ಸಿಟಿವ್ ತುಂಬಾ ಇದೆ ಅಲ್ಲ, ನಮ್ಮಲ್ಲಿರೋ ಸೆನ್ಸಿಟಿವ್ ಮಾತ್ರ ಟಚ್ ಮಾಡ್ಕೊಳ್ಬೇಡಿ ಅಷ್ಟೇ. ನಾನು ಬೇರೆ ಕೈ ಖಾರ ಮಾಡ್ಕೊಂಡ್ಬಿಟ್ಟಿದೀನಪ್ಪ. ಜುಕ್ಕು ಅಂತ ನನಗೆ ಬಾಧೆಯಲ್ಲಿ. ನಾ ಫಸ್ಟ್ ಕೈ ತೊಳ್ಕೊಬತ್ತೀನಿ. ಏನ್ ಗೊತ್ತಾ, ನಿಮ್ಮೆಲ್ರಿಗೂ ಈ ತರ ಒಂದೊಂದು ಸಿಂಗಲ್ ಪೀಸ್ ಕೊಟ್ಟಿದೀನಿ. ಒಂದೇ ಸಲ ತಿನ್ನಕ್ ಹೋಗ್ಬೇಡಿ ಯಾರು, ಆರಾಮಾಗಿ ತಿನ್ನಿ. ಒಟ್ನಲ್ಲಿ ಅದನ್ನ ಖಾಲಿ ಮಾಡಿ. ಈ ಪೀಸ್ ಮಾತ್ರ, ಆ ಪೀಸ್ ಮಾತ್ರ ಖಾಲಿ ಮಾಡ್ಬೇಕು. ರೆಡಿನಾ? ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೆಲ್ಮೆಲ್ಲಕ್ಕೆ ತಿನ್ನಿ. ಸ್ಟಾರ್ಟ್ ಮಾಡ್ಬೋದು ನೀವು. ಬಾಯಲ್ಲಿ ನೀರು ಬರ್ತಾರೆ ಒಟ್ಟಲ್ಲಿ. ನಮ್ಮ ಮನೆಯವ್ರು ನೋಡ್ದ ಯಪ್ಪ
ಮೆಲ್ಲಕ್ ಮೆಲ್ಲಕ್ ತಿನ್ನು, ಚಿಕ್ಕ 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 ತಿನ್ನು. ಏ ಮಗ, ಜಾಸ್ತಿ ತಿನ್ಬೇಡ, ಒಂದೇ ಸರಿ ಅದೇ ತಿನ್ಬೇಡ. ತಿಂದೆ. ಏಯ್, ಒಂದೇ ಸರಿ ತಿನ್ಬೇಡ ಅಂತ ಹೇಳಿದಾನೆ. ಆಂಟಿ ಏಯ್. ಮಾಡ್ರ ಅದೇನ್ ಮಾಡ್ತೀರಾ ಮಾಡ್ರ ನನ್ ಗತ್ತೆ ನನ್ ಗೊತ್ತೋ ನಿಂಗ್ ಗೊತ್ತಿಲ್ಲ ನಿನ್ಗೆ ಗೊತ್ತಾ? 1000 ಸಲ ಗೊತ್ತಾ? ಇರು. ಸರ್ ಆಯ್ತು ನಂಗೆ ಖಾರ ಬಂದಿಲ್ಲ. ಸರಿ ಇರು, ತಡಿ. ನನ್ ತಡ್ಕ ಇನ್ನು. ತಡ್ಕ. ನೀವ್ ತಿಂದಿಲ್ಲ ಇನ್ನ? ತಿಂದೆ ಇಲ್ಲ ಇಲ್ಲ ಇದು Promise ಬೇಕಿಲ್ಲ. ತಿಂದೆ. ತಿಂತು ವಿಡಿಯೋ ಮಾಡಿದೀನಿ ವಿಡಿಯೋ ಮಾಡಿದೀನಿ ಅಲ್ಲ ಇದೇ ಪೀಸ ಬಿಡಿ ಬಿಡಿ ಅದು ಬಿಡಿ. ವಿಡಿಯೋ ಮಾಡಿ ಈ ಕಡೆ ಬಿಡಿ ಈಗ. ಗೈಸ್ ಫೈನಲ್ ಇವಾಗ ತಿಂದಿದ್ದಾರೆ. ಖಾರ ಆಟ ಖಾರ ಇಲ್ಲ ಬಿಡ ಅವಳಿಗೆ. ಖಾರ ಇಲ್ಲ ಕಣ. ಪಾಪ ತಿನ್ನು ಪಾಪು ಫುಲ್ಲು ತಿನ್ಬೇಕಾ ಇದು? ಏನ್ ತಿಂದಿಲ್ಲ ಅಂಕಲ್? ತಿನ್ನಿ ಫುಲ್ ಹಾಕಳಿ. ಹಾಕಳಿ ಅಂಕಲ್, ಫುಲ್ ಹಾಕಳಿ ಅಂಕಲ್, ಬೇಗ ಟಕ್ಕಂತ ಹಾಕಳಿ. ತಿನ್ನಿ, ಖಾರ ಇಲ್ಲ. ಕಡ್ಕೊಂತೀನಿ. ಖಾರ ಇಲ್ಲ ಅವಳಿಗೆ. ಹಾಯ್ ಯಾಕೆ ಖಾರ ಅದೇ ಈಗ ಹೇಳ್ದಲ್ಲ ಖಾರ ಇಲ್ಲ ಅದಕ್ಕೆ ತಿನ್ನು. ಮಮ್ಮಿ ಅಂತ ತಿನ್ನೇನ್ಪಾ ಯಾವೇ ಘಾಟೆ ಅಂಕಲ್ ಮೇಲ್ಮೇಲೆ ತಿನ್ನಿ ಅಂಕಲ್, ಆ ತರ ತಿನ್ನಿ ಅಂಕಲ್. ಅಲ್ಲಿಗ್ಲಲ್ಲಿ ಕಚ್ಚು ಪಾಪ ಯಾರಿಗೆ ಬಿಡ್ಬೇಡ ಏ ಕಣ್ ಮುಡ್ಕೋಬೇಡ, ಕಣ್ ಮುಡ್ಕೋಬೇಡ. ಸಾಕು ಅಂತೆ, ಸಾಕು ಅಂತೆ. ಅಲ್ಲಿ ಹಿಂದೆ ಬಾ, ಹಿಂದೆ ಬಾ. ನನ್ಗೆ ಓ, ನಮ್ಮಮ್ಮ ಕಣ್ಣಿಗೆ ನೀರು ಆಗಮಿಸ್ಬಿಟ್ಟಿದೆ. ಹೇಳ್ದೆ ನಾನು ಫುಲ್ ತಿಂತೀನಿ ನೀವು ತಿಂದೇ ಇಲ್ಲ ನೀವು. ನಾನು ತಿಂದಿದ್ದೀನಿ. ಸರ್ ಯಾಕೆ ಮಾ? ತಿಂದೆ ಸ್ವಾಮಿ ನಾನು. ನಮ್ಮಮ್ಮ ಅದೇ ಹೇಳ್ತಾರೆ. ಫ್ಲಾಶ್ ಬ್ಯಾಕ್. ಹೇಳದಷ್ಟು ಸುಲಭ ಅಲ್ಲ ನಿನ್ಗಿದು ಬೇಕಿತ್ತ ಮಗನೇ? ಹೆಂಗ್ ಅನ್ಸ್ತೈತೆ? ಅದೇ ತಿಂತಾ ಇದೀನಿ ಎಲ್ಲ ತಿಂದಾಯ್ತು. ಅದು ಉರಿತಿರೋದು. ನಂಗೆ ಅಂಗಳಲ್ಲೇನ ಖಾರ ಆಗಿಲ್ಲ, ನಾಲ್ಗೆಲ್ಲ ಚೆನ್ನಾಗಿ ತಿಕ್ಕಿಂದಲ್ಲ. ಅಂಕಲ್ ಹೆಂಗೈತೆ? ನಾನ್ ತಿಂತೀನಿ ನಾನ್ ತಿಂತೀನಿ ಖಾರ ಇಲ್ಲ ನಾನ್ ತಿಂತೀನಿ. ಅಂಡರ್ ಚಿಕ್ಕ ಮಕ್ಳು ಆಡಂಗಿಲ್ಲ ಇದು. ನೀರು ಕೊಡ ಸಾಕಪ್ಪ ಸ್ವಾಮಿ, ಅದೇ ಉರಿತಾರೆ. ಅಲ್ಲ ನೀನ್ ಕೊಟ್ಟು ತಿಂದಾಗಿದ್ದೀನಿ. ಇರ್ರಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನು ನೀವಿಲ್ಲ, ಇದನ್ನ ಖಾಲಿ ಮಾಡ್ಬೇಕು. ಏನ್ ಅವನ್ನ ತಿನ್ನಂಗಿಲ್ಲ. ಹೋಗಪ್ಪ ಸ್ವಾಮಿ, ನಾ ಎದ್ದೋಗ್ಬಿಡ್ತೀನಿ. ಒಂದ್ರಲ್ಲಿ ಭಾಗ ಮಾಡ್ಕೊಡ್ಬೇಕಿತ್ತು ಎಲ್ಲಾರ್ಗು. ಒಬ್ಬವ್ರಿಗೊರ ಕೊಟ್ಬಿಟ್ರೆ ಆಗಲ್ಲ. ಅಂಕಲ್ ಸಾಂಗ್ ಹೇಳಾಯ್ತು. ಯಾವ್ದಾರ ಸಾಂಗ್ ಹೇಳಿ ಅಂಕಲ್? ಕನ್ನಡನಾ? ಓ ಕಸ್ತೂರಿ 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 ಕಸ್ತೂರಿ. ಇದಾಡಿ ಕಲ್ಲಾದರೇನು ಶಿವ, ಮಣ್ಣಾದರೇನು ಶಿವ, ಕಾರಣ ತಿನ್ ಸಿಕ್ಕವನವ್ ಶಿವ. ಇನ್ನು ಯಾವಾಗ್ಲೂ ಡೈಲಿ ಸಾಂಗ್ ಆಡ್ತಾ ಇರ್ತೀರ. ಅದಾಡಕ್ಕಲ್ಲ ಈಗ. ಅಂಕಲ್ ಕುತ್ಕೋಬೇಕು. ಸಾಂಗ್ ಆಡಿದಾಯ್ತು, ನೀನ್ ಕೊಡು. ಎರಡಕ್ಕೂ ಮುಗಿಬೇಕಿರಪ್ಪ. ಪಾಪ ಇವಾಗ ನೀನ್ ಡೈಲಿ ಅದಾಡಲ್ಲ. ಇಲ್ಲ ಅದೇ ಬೇಕು. ಯಾವ್ದು? ಈಗ ಬೇರೆ ಆಡ್ತೀನಿ. ತಗಲಾಕೊಂಡೆ ನಾನು ಜೋಳ ಚಿಪ್ಸ್ ತಿನ್ನಕ್ಕೆ ತಗಲಾಕೊಂಡೆ. ಸಾಂಗ್ ಮಮ್ಮಿ. ಇದೇನು ಇಷ್ಟೊಂದು ಕಾಲ ಐತೆ? ಹೇಳಿದ್ದು ಸುಳ್ಳಾಗಬಾರದು, ಹೇಳಿದ್ದು ಸುಳ್ಳಾಗಬಹುದು. ಈ ಖಾರ ತಿಂದ ಮೇಲೆ ಸಾಕು ಸಾಕು ನನಗೀಗ. ಕಮಾನ್ ಸಾಂಗ್ ಹೇಳಿ ಕಮಾನ್. ತಿಂದೆ ಇಲ್ಲ? ನಾನು ಇನ್ನೊಬ್ಳಿಂದ ಹೇಳ್ಬೇಕಾಯ್ತು. ಯಾವ ಸಾಂಗ್ ಆಡೋದು? ಸಾಂಗ್ ಏನ್ ನೆನ್ಪತ್ತೆ? ಕಣ್ಣಲ್ಲಿ ನೋಡಿದರೆ ಏನು ಶಿವ, ಬಾಯಲ್ಲಿ ಹೋದ್ಮೇಲೆ ನೀರು ಶಿವ. ಕೋಳಿಗೆ ಖಾರ ಮಸಾಲೆ. ನಾನು ನಿನ್ನ ದೋಸ್ತಿ ಖಾರಕ್ಕೆ ಅಮ್ಮ. ಇಲ್ಲ ಮಾರಾಯ, ಏನಾದ್ರು ಒಂದೇ ಸಲ ಶೆಕೆ ಬಂದ್ಬಿಡ್ತು ಬಾಡಿನಾಗ. ಅಲ್ಲ ಇಷ್ಟು ಒಂದೇ ಸಲ ತಿಂದ್ರೆ ಏನ್ ಕತೆ ಅಂತ. ಆಂಟಿ ಬರೀ ಇಷ್ಟು ತಿಂದ್ರೆ ಕತೆ. ನಾನ್ ತಿಂತೀನಿ. ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ನೀರನ್ನು ಕೊಡ್ರಿ. ಏ ನೀರಲ್ಲ, ಪೆಪ್ಸಿನೇ ಬೇಕಪ್ಪ. ಅಬ್ಬಬ್ಬ ಖಾರ. ಯಾಕ ಅಂಕಲ್? ಆಯ್ತು, ಫುಲ್ ನಾಲ್ಕೆಲ್ಲ ಖಾರ. ಓಕೆ, ಇನ್ನೊಂಚೂರು. ಆಗಲ್ಲ ಅಪ್ಪ, ಇನ್ನೊಂಚೂರು. ಇಲ್ಲೇ ಐತೆ ಒಂದ್ ಸಾಂಗ್ ಚೆನ್ನಾಗಿದೆ. ಕೂಗು ಕೋಳಿಗೆ ಕೂಗು ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ. ನಾಲ್ಗೆ ಖಾರ ಹಾಕರೆ ಖಾರ ಇಲ್ಲ.
ನೀವೇನ್ ತಿಂತೀರೋ ಇವಾಗ ತಿಂದಿದ್ದೀರಾ ಒಂದ್ 5 ನಿಮಿಷ ಆಮೇಲೆ ಮ್ಯಾಕ್ಸಿಮಮ್ 7 ನಿಮಿಷ ಅಷ್ಟೇ ನೀವು ಅದಾದ್ಮೇಲೆ ವಾಪಸ್ ಖಾರ ಇರಲ್ಲ. ಆಮೇಲೆ ಮತ್ತೆ ತಿನ್ಬೇಕು ಅಂಕಲ್ ಮತ್ತೆ ತಿನ್ಬೇಕು ಇಷ್ಟಿಷ್ಟು ಕೊಡು ಇಷ್ಟಿಷ್ಟು ಅಮ್ಮ ಕಮ್ಮ ನಿನ್ಗೊಂದು ಆಂಟಿ ಏನ್ ಮಾಡಿದ್ರು? ಅಮ್ಮ ತಿಂತಾರೆ ಅಮ್ಮ ತಿಂತಾರೆ ಒಂದ್ ಚಿಪ್ಸ್ ತಿಂತಾರಪ್ಪ. ಏನಂಕಲ್ ಕರೆಕ್ಟ್ ಹಾಕಿದ್ದಾರೆ ಇದಕ್ಕೆ ಅಂತ ಗೊತ್ತಾಯ್ತಲ್ಲ ಅಣ್ಣ ಮೆಣಸಿಕಾಯ ಹುರಿದ್ಬಿಟ್ಟು ಹಾಕಿರೋದು ತಾನೇ. ಆಗಲ್ಲ. ಪೆಪ್ಸಿ ಕೊಡ ಅಂಕಲ್ ಸಿಕ್ಕಾಪಟ್ಟೆ ಏಯ್ ಏ ಭಯಂಕರ ನೀರ್ ಆಯ್ತು. ಕೊಡಲಿ. ಇದೆಯಾ ಬೇಡಪ್ಪ ಈ ಆಟನೇ ನಾನು ಇನ್ನೊಂದ್ಸತಿ ಬರೋದೇ ಏಯ್ ಅಷ್ಟೇ ಅಣ್ಣ ಮಾತಾಡ್ಸಲ್ಲ ಅದು. ಚಿನ್ನು ಅಭ್ಯಾಸ ಐತಲ್ಲ ತಿನ್ನಿ 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 ಅಕ್ಕ ನಿಮಗೆ ಒಳ್ಳೇದಾಗುತ್ತೆ ನಾನು ನಾಲ್ಗೆ ಕೆರ್ಕೊಂಡಿಲ್ಲ ಏನು. ಆಟಗಳಾಡ್ಬಾರ್ದು ಸ್ಟೋರಿ ಬಂತು ಹಿಂಗ ಅನ್ಕೊಂಬೋದಷ್ಟೇ. ನೋಡಿ ಇಲ್ಲೇ ನಾನು ತಿಂದೆ ನೋಡಿ ನಾನು ಆವಾಗೇನೆ ತಿನ್ನಲ್ಲ. ಖಾರ ಮಸಾಲೆ ನಾನು ಅದಕ್ಕೆ ಒಂದೇ ಸರಿ ಇದ್ದಾಗ್ತೆ. ಹಾ ಪೆಪ್ಸಿ ಕೊಡು ಆಗಲ್ಲ. ಹೌದಾ ಯಾರ ನೀನು ಕರುಣೆ ತೋರ್ಸು ಇಲ್ಲಾರೆ ಬಾಯಿ ತುರುಕ್ತೀನಿ ನಿನಗೆ. ಕೊಡ್ರಿ ಸ್ವಲ್ಪ. ಇರು ಬಾಯಿಗೆ ಹಾಕ್ತೀನಿ ನೋಡಿ ಎಷ್ಟೆಲ್ಲ ನನ್ ಹಾಕ್ತೀನಿ. ಕೈ ಇರೋ ತಿನ್ನಿಸ್ಲ ಏಯ್ ಏ ಆಂಟಿ ನೀವು ಒಂದ್ ತಿಂತೀರಿ. ಅಮ್ಮ ತಿಂತಾರೆ ಚಿನ್ನಿ ಕೊಡ ಸಾಕ್ಲೇ ಸಾಕ್ ಕೊಡ್ರಿ. ಏ, ಆಂಟಿ ಒಂದು ಆರಾಮಾಗಿ ತಿಂತಾರೆ. ಒಂದೇ ಒಂದು ತುತ್ತು ಅಂಕಲ್ ನಾನು ಆಗಲ್ಲಪ್ಪ ಇಷ್ಟೇ ಇಷ್ಟು ನೋಡಿ ಜಾಸ್ತಿ ಇಲ್ಲ ಇಷ್ಟೇ ಇಷ್ಟು ನಿಧಾನ ಕೈ ನಿಧಾನ ಒಂದೇ ಸಾಗಿ ಬಿಡಿ ಸ್ವಲ್ಪ ನನ್ ಕೈಯಾರೆ ಒಂದು ತಿನ್ನಿಸ್ತೀನಿ ತಿಂತೀನಿ ತುಂಬಾ ಚೆನ್ನಾಗಿ ತಿಂತಾ ಇದೀರ ಏನು ಆಯ್ತಲ್ಲ ನಿಮ್ಗೆ ಪೂರ ಹಂಗ್ ತಿಂತಾರಲ್ಲ ಉಳಿಕೊಂಡು ನಿಮ್ಗೆ ಆಂಟಿ ಅಮ್ಮ ತಿಂತಾರೆ ಅಮ್ಮ ಆಂಟಿ ತಿಂತಾರೆ ಒಂದು ಆರಾಮಾಗಿ ಕಣ್ಣು ಮುಚ್ಕೊಂಡು ತಿಂತಾರೆ. ನಾನು ನಂದೇ ತಿಂತೀನಪ್ಪ ನೀವು ಕೊಂಡ್ಬೇಡ ಟಫ್ ಪ್ಲೇಯರ್ ಆಂಟಿ. ಅಷ್ಟೊಂದು ಬೇಡ ಕಮ್ಮಿ ಕೊಡು ಸ್ವಲ್ಪ ಇರೋದು ಅಪ್ಪ ಸ್ವಾಮಿ ನೀವು ಕೊಡಲ್ಲ ನಾನೇ ಎತ್ಕೊಂತೀನಿ ನೋಡಿ ಇವಾಗ. ಸುದಿ ನೀರ್ ಕೊಡು ಸ್ಟೋರಿ ಬರ್ತೈತಿ ನಿಜವಾಗ ಈ ಕಡೆ ನೀವು ಅಪ್ಪನ. ಸುದೀಪ. Okay guys, okay guys, ಜಾಸ್ತಿ ಎಲ್ಲ ಫೋರ್ಸ್ ಮಾಡಬಾರ್ದು ಬರೀ ನಾನ್ ಬೇರೆ ನಿಮ್ದೆಲ್ಲ ಇಲ್ಲ ಅಂಕಲ್ ಮಾತ್ರ ನೀವೆಲ್ಲ ತಿನ್ನಿ ಗ್ಲಾಸ್ ಕೊಡ ನೀವ್ ತಿನ್ನಿ ನೀವು ಒಳ್ಳೇದಾಗುತ್ತೆ ಗ್ಲಾಸ್ ಕೊಡ ಸಾಕು ನಾನ್ ಪೆಪ್ಸಿ ಕೊಡು. ತಿಂದಿದ್ದೀನಿ ಸುದೀಪ ತಿಂದಿಲ್ವಾ? ಹೌದಾ ತಿಂದ್ರು ಅಕ್ಕ ತಿಂದ್ರು ಇನ್ನು ಐತೆ ಇಲ್ಲ ಈ ಖಾರ ಬತ್ತೆ ಅಲ್ಲ ಆಯ್ತು ಇದಿಷ್ಟು ತಿಂದ್ರೆ ನಂಗೆ 5,000 ಕೊಡ್ತೀಯಾ? ಈಗ ಇಷ್ಟು ತಿಂದ್ರೆ 5,000 ಕೊಡ್ತೀಯಾ? ಸ್ಟಾರ್ಟಿಂಗ್ ಇಂದು ಅಲ್ಲ ಜಾಸ್ತಿ ತರ ಆಯ್ತು 5,000 ಕೊಡ್ತಾರೆ ಇಷ್ಟು ತಿಂದ್ರೆ. ಏನು ಒಂದು ಚೂರು ಅಯ್ಯೋ ಜ್ಯೂಸ್ ಕುಡಿತೀರಾ ನೀರು ಕುಡಿತೀರಾ? ನೀನ್ ತಿನ್ನೋ ನಾನೇ ಬಿಡಲ್ಲ ನೀ ಸುಮ್ ಕುತ್ಕೊಂಡಿದ್ದೆ ಅಲ್ಲವಾ ನೀನು ಆಯ್ತು ಹೇಳು. ಅವ್ವ ನಿನ್ಗೆ 5,000 ಕೊಟ್ಬಿಟ್ಟು ತಗೊಂಡೋಗಲ್ಲ 10,000 ಖರ್ಚು ಮಾಡೋದು ಬೇಡ ಕೂದೋ ಸುಮ್ನೆ ಈಗ ಕಮ್ಮಿ ಆಯ್ತು ಹೌದಾ ತಾನೇ. ತಿನ್ಮಂತೆ. ಹೌದಾ ಸುಮ್ನಿರ್ಮೋ ಅಂಕಲ್ ಇನ್ನೊಂದ್ ಬೈಟ್ ನಂದು ಆಗಲ್ಲಪ್ಪ. ಕುಡಿಯೋಣ ನೀರ್ ಕುಡಿಯೋಣ. ನೀರ್ ಕುಡಿದ್ರೂ ಆಗಲ್ಲ. ಅಲ್ಲ ಅದು ಕುಡೀರಿ ಪೆಪ್ಸಿ. ಇಲ್ಲ ನಾಲ್ಗೆ ಏನಾರ ಆಯ್ತಾ ದೋಸಿ ಎಷ್ಟಾಯ್ತೆ ಕೆಂಪಗಾಯ್ತು. ಎಲ್ಲಿ ಏಯ್ ಬಿಡ. ಏ ಬೇಡ ಏಯ್ ಸುದೀಪ್ ಹೊಡಿತೀನಿ. ನೀನು ಮೆತ್ತುತ್ತೀನಿ ನಿನಗೆ ಬೇಡ ಇದೆಲ್ಲ ಬೇಡ ಆ ಗೇಮ್ ಬಿಡು ಪಾಪ ಆಯ್ತಲ್ವಾ ನಿಮ್ಮ ಅಪ್ಪಗೆ ಮೆತ್ತು. ಸಾಕು ನಾನೇ ಏಯ್ ಎದೆ ಹೊಡಿತೀನಿ ಪೆಪ್ಸಿ ಕೊಟ್ಬಿಡ್ತೀನಿ ನಾನು ಪೆಪ್ಸಿ ಕೊಟ್ರಿ ಪಪ್ಪಗೆ ಶೂಟ್ ನಂಗೆ 7 ಅಪ್ ಬೇಕು. ಅಮ್ಮ ಯಾಕಮ್ಮ ಹಂಗ ಹೇಳ್ತಾರಲ್ಲಮ್ಮ ಜೋಶಲ್ಲಿ ಅಕ್ಕ ತಿಂದ ಅಕ್ಕ ಕೋಲ್ಡ್ ಇಲ್ಲ ಕೋಲ್ಡ್ ತರ್ಬೇಕು ನಾನ್ ಇದ್ರಲ್ಲಿ ತಿಂದಿಲ್ಲ. ಗೊತ್ತಾಗಿದ್ದು ಕೋಲ್ಡ್ ತಂಬರ್ತೀನಿ ಗೈಸ್ ಇದ್ರಲ್ಲಿ ಗೊತ್ತಾಗಿದ್ದು ಅಕ್ಕ ಖಾರ ತಿಂತ ಅಭ್ಯಾಸ ಅವ್ರು ಐತೆ strong ಇಲ್ಲ. ನಮ್ಮಮ್ಮ ಜೋಶ ಅಲ್ಲ ಕೋಲ್ಡ್ ಇಲ್ಲ ಯಾರ ಪೆಪ್ಸಿ ಕೊಟ್ಟಿದ್ದೀನಿ ನಿನಗೆ ಕೋಲ್ಡ್ ಏ ನಂಗೆ 7 ಅಪ್. ನಮ್ಮ ಮನೆ ಕಾರನೇ ತಿನ್ನಲ್ಲ, ನೀವೇ ಆಂಟಿ ಖಾರ ತಿನ್ನೋದು ಹಿಂಗ್ ನಾನೇ ಜಾಸ್ತಿ ತಿನ್ನೋದು ಆವಾಗ ಇದು ಕೊನೆನ ಇದ್ರ ಬಿಡ್ತು ಅದೆಷ್ಟೋ ನಿಮಿಷ ಏನು ಅಣ್ಣ ನಾವು ಫಸ್ಟ್ ನೆಕ್ಕಿದ್ದೆ ಎಡವಟ್ಟಾಯ್ತು. ಏನಿಲ್ಲ ಆಗೈತೆ ಏನ್ ಮುಗೀತು ಗೈಸ್ ಇದು ಇಷ್ಟು ತಿನ್ನಕ್ ಆಗಲ್ಲ ಅವ್ರ ಕೈಲಿ ಬಟ್ ಎನಿವೇಸ್ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ ಹೆಂಗ ಅನ್ಸ್ತ ಏನ್ ಹೋಗಪ್ಪ ಬೇಡಪ್ಪ. ತಿನ್ಬೇಡ ಸುಮ್ಮನೆ ಯಾಕೆ ನಿಂಗೆ ತಿಂತ ಕೌ ಅವ್ರ ಕೈನ ಪಾಟ್ಲ ನಾನು ಹೇಳ್ತೀನಿ ಅಕ್ಕಲ್ ಏನ್ ಅನ್ಸ್ತು ನಿಮ್ಗೆ ನೋಡಿ ನಾಲ್ಕೆಲ್ಲ ನಾಟಕ ಮಾಡ್ತಾರೆ. ಏನ್ ನಿಜ ನಾಟಕ ನಾಟಕ ಎಷ್ಟು ಬಂತ ನಾನು ಹೇಳ್ತಾ ಇದ್ದೀನಿ ಏನು ನಾಟಕ ಅಂತ ಅಂಕಲ್ ನಿಮ್ಮ ಅಭಿಪ್ರಾಯ ನೀಡಿ ಏನ್ ಅನ್ಸುತ್ತೆ ಏನ್ ಆಗ್ತಾ ಇರಮ್ಮ ನಿಮಿಷ ನಾನು ನಾಲ್ಕನೇ ಅನ್ನಲ್ಲ ಅನ್ನಲ್ಲ. ನಿಮ್ಮ ಅಭಿಪ್ರಾಯನ ನೀವ್ ಹೇಳಿ ಅಷ್ಟೇ ಸೂಪರ್ ಚೆನ್ನಾಗೈತಿ. ಯಾರು ಮಾಡಕ್ ಹೋಗ್ಬೇಡ್ರಿ, ಮಕ್ಕಳಿಗಂತೂ ಕೊಡೇಬೇಡ್ರಿ. ನನ್ಗೇನ್ ಅನ್ಸ್ತು ನಿಮ್ಮ ಗೊತ್ತಾ, ಅಭಿಪ್ರಾಯ ಏನು ನಿಜ ಮಧು ಆಂಟಿ ಹೇಳ್ತಾ ಇದ್ದಿದ್ದಕ್ಕ ಪ್ರಾಮಿಸ್ ತಿನ್ಬಿಡ್ತಾರೆ. ನಾನೇ ಲಾಸ್ಟ್ ಸೋತೋಗ್ಬಿಡ್ತೀನಿ ಇವತ್ತು ಅನ್ಕೊಂಡಿದ್ದೆ. ಗೊತ್ತಾಯ್ತು ಮಧು ಫಸ್ಟೇ ಅವ್ರು ಚಿರು ತರ ಹೇಳ್ತಾರೆ ಅಷ್ಟೇ ಅದು ಯಾವ್ದು ನಡೆಯಲ್ಲ ಯಾಕೆ ನಾನು ಕುಡಿಯಲ್ವಾ? ಸುರಿಸ್ತಾವ್ರೆ. ಅಮ್ಮ ಏನನ್ಸ್ತಮ್ಮ ಏನನ್ಸ್ತು ಏಯ್ ಸುದಿ ನನ್ನ ಅಲ್ಲ ನೀವು ಸ್ಟಾರ್ಟಿಂಗ್ ನಮ್ಮಮ್ಮ ತಿಂತಾರೆ ನಮ್ಮಮ್ಮ ತಿಂತಾರೆ ಗೈಸ್ ತಿಂತಾರೆ ನಮ್ಮಮ್ಮ ನಾನ್ ತಿಂತೀನಿ ನಾನು ತಿಂದೆ. ಅದು ತಿಂದೆ. ಅಲ್ಲ ಗೈಸ್ ಇನ್ನು ಶುರು ಮಾಡಿ ಇನ್ನು ಶುರು ಮಾಡಿ 5 ನಿಮಿಷ ಆಗಿಲ್ಲ ಅಣ್ಣ ಫಸ್ಟ್ ಟೈಟ್ ಹಾಕಿದ್ರ ನೀವು? ಅಣ್ಣ ನಾನು ಹೆಂಗ್ ಮಾಡ್ದೆ ಅಲ್ಲಲ್ಲಿ ಹಾಕೊಂಡೆ. ನಾವು ಅವನು ಅಲ್ಲಾಗೆ ಹೇಳಿದ ಅಲ್ಲಾಗೆ ಅಲ್ಲಲ್ಲಿ ಅಗಬಿಟ್ಟು ಹಂಗೆ ನುಂಗ್ಬಿಟ್ಟೆ.
ಗೈಸ್ ನಾವು ಅಮ್ಮ ಜೋಲೋ ಚಿಪ್ಸ್ ತಿಂದು ಸ್ಟಾರ್ಟ್ ಮಾಡಿ ಇನ್ನು 5 ನಿಮಿಷ ಆಗಿಲ್ಲ, ಫಸ್ಟ್ ಕಣ್ಣೀರ್ ಬಿಟ್ಟಿದೆ ನಮ್ಮಮ್ಮ. ಇಲ್ಲ ನಾನ್ ತಿಂತೀನಿ ಅಪ್ಪ. ಏನನ್ಸ್ತು ಇವಾಗ ಖಾರ ಜಾಸ್ತಿ ಅಪ್ಪ, ಐತೆ. ನಿನ್ನ ಅಭಿಪ್ರಾಯ ಏನು? ಹಾ? ನಿನ್ನ ಅಭಿಪ್ರಾಯ ತಿಂದು ಏನನ್ಸ್ತು? ತಿನ್ನಕ್ಕಾಗಲ್ಲ ಇಷ್ಟೊಂದು ತಿನ್ನಕ್ಕಾಗಲ್ಲ ಯಾವುದೇ ಕಾರಣಕ್ಕೆ. ಇಷ್ಟು ತಿನ್ಬೋದು ಕಣ ಅಷ್ಟೇ, ಅದ್ರ ಮೇಲೆ ತಿನ್ನಕ್ಕಾಗಲ್ಲ. ಏನಾದ್ರೂ ಮೆಣಸಿನ್ಕಾಯಿ ಏನ್ ಹಾಕವ್ರೆ? ಅಲ್ಲ ಮನೇಲಿ ಮೆಣಸಿನ್ಕಾಯಿ ಕಮ್ಮಿ ಇದ್ರೆ ಹಾಕ್ಯಬೋದಾ? ನೀವು ಬಹಳ ಬುದ್ಧಿವಂತರು. ಒಂದ್ ಕ್ವಾರ್ಟರ್ ಕೊಡಿಸ್ಲಾ ಪಾಪ? ಒಂದ್ ಕ್ವಾರ್ಟರ್ ಆಗಲ್ಲ ತಿನ್ನಲ್ಲ ನಾವು, ಖಾರ ಮ್ಯಾಚ್ ಆಗ್ತದೆ. ಆಗಲ್ಲ. ಅಣ್ಣ ಆಯ್ತು ತಗೊಳ್ರಿ, ತಗೊಂಡು ತಿನ್ ನೋಡ್ರಿ ನೋಡೋಣ. ತಿನ್ನಲ್ಲ, ನಮಗ್ ಬೇಕಾಗಿರೋ ತಗಂದಿರನೇ ಹಾಕ್ತೀರಾ ಆಂಟಿ? ಎನಿವೇಸ್ ಅವ್ರಿಗೆ ಗೊತ್ತು, ನನಗೆ ಗೊತ್ತು ಈ ಜೋಲೋ ಚಿಪ್ಸ್ ಎಲ್ಲ ಜಾಸ್ತಿ. ಅರ್ಜೆಂಟ್ ತಿನ್ಬೇಕು. ನೆಕ್ಸ್ಟ್ ಐತೆ ಅದೇ ಜಾಗದಲ್ಲಿ ನಾನು ಇದ್ದಿದ್ರೆ ಎಲ್ಲ ತಿನ್ಬಿಟ್ಟು ಇದ್ದೆ. 15 ವರ್ಷ ಅಲ್ಲ ಅವನು ಎಲ್ಲ ಮುಗಿದೋಗಿಡೋದಕ್ಕೆ. ಗೈಸ್ ಅಂಕಲ್ಗೆ ಫುಲ್ ಲಂಡನ್ ಅರ್ಜೆಂಟ್ ಆಗ್ಬಿಟ್ಟಿದೆ. ಮೆಣಸಿಕಾಯಿ ಅರ್ದ್ಬಿಟ್ಟು ಅದನ್ನೇ ತಟ್ಟಿ ಹಪ್ಳ ಮಾಡವ್ರೆ, ಅದಕ್ಕೆ ಖಾರ. ವೆಲ್ ಟ್ರೈಡ್ ಎಲ್ಲರೂ ಅದಕ್ಕೆ ಅಷ್ಟು ಖಾರ ಇರೋದು. ಗೈಸ್ ನಾನು ಈ ಜೋಲೋ ಚಿಪ್ಸ್ ನನಗೆ ನೆನಪಾಗದೆ, ನಾವು ಮಿನಿಸ್ಟರ್ 5 ಜನ ಆಡದ್ವಲ್ಲ, ಅದು ಸಿಕ್ಕಾಪಟ್ಟೆ ನೆನಪಾಯ್ತತೆ. ಯಾಕಂದ್ರೆ ಅದು ಇನ್ನು 2 ವರ್ಷ ಅಲ್ಲ 3 ವರ್ಷ ಅಲ್ಲ, ನೆನ್ಪಿಡ್ಕೋಬೇಕು ಆ ತರ. ಪಾಪ ನಾನು, ಶರತ್, ತೇಜು ಬ್ರೋ, ಸಂಧ್ಯಾ, ನಿತ್ಯಶ್ರೀ ನಾವು 5 ಜನನು ಫುಲ್ ಕಂಪ್ಲೀಟ್ ಮಾಡಿದೀವಿ. ನಾವು 5 ಜನನು ಫುಲ್ ಕಂಪ್ಲೀಟ್ ಮಾಡಿರೋದು ಅಂಕಲ್. ಐಸ್ ಕ್ರೀಮ್ ಅಂಡ್ ಗೈಸ್ ಅದೊಂದು ಇವಾಗಲ್ಲ, ಇನ್ನೊಂದ್ 10 ವರ್ಷ ಹೋಗ್ದು ನೆನ್ಪಿಟ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ಫುಲ್ ತಿಂದ್ವಿ, ಆದ್ರೆ ಅದರಲ್ಲಿ ಸಂಧ್ಯವ್ರಿಗೆ ನಿಜವಾಗ್ಲೂ ಅದಾಗಿತ್ತು. ಕೆಲವರು ಅದನ್ನ ಏನೋ ಡೌ ಅನ್ಕೊಂಡ್ರು, ಬಟ್ ನಮ್ಗೆ ಜೋಲೋ ಚಿಪ್ಸ್ ನಾನು ಆಡಿದ್ದೀನಮ್ಮ, ನಾನು ಫುಲ್ ಎಚ್ಚರಿಕೆಯಿಂದ ಇರ್ತೀನಿ. ಅವ್ರಂತೂ ಸಿಕ್ಕಾಪಟ್ಟೆ ಹೆವಿ ನರಳಾಡ್ಬಿಟ್ಟಿದ್ರು, ಅದು ಕಣ್ಣಾರೆ ನೋಡ್ಬಿಟ್ಟಿದ್ದೆ ನಾನು. ಅಂಡ್ ಇನ್ನೊಂದು ಏನಂದ್ರೆ ಇನ್ನೊಂದ್ ಭಯ ಏನಿತ್ತಂದ್ರೆ ಇನ್ನೊಂದ್ ಭಯ ಐತೆ ಅಂದ್ರೆ, ನಾವು ರೆಸಾರ್ಟ್ ಅಲ್ಲಿ ಇರೋದು, ನಾವ್ ಹೊರಗಡೆ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ದಾಟ್ ಬೇರೆ ಹೋಗ್ಬೇಕು. ಏನ್ ಹಂಗಲ್ಲ ಆಯ್ತು, ಅವ್ರು ಅಲ್ಲಿರೋ ಸ್ಟಾಫ್ಸ್ ಎಲ್ಲ ಹಾಲು, ಐಸ್ ಕ್ರೀಮು, ಏನೋ ಹನಿ, ಮಜ್ಜಿಗೆ ಏನೇನೋ ತಂದ್ಕೊಟ್ರು. ಬಟ್ ಅವ್ರು ಸಂಜೆವರೆಗೆ ಒಂದ್ ಮೆಚ್ಚಬೇಕು, ಯಾಕಂದ್ರೆ ಫುಲ್ ಕಂಪ್ಲೀಟ್ ಮಾಡಿದ್ರು. ನಾವು 5 ಜನನು ಕೂಡ ಕಂಪ್ಲೀಟ್ ಮಾಡಿದ್ವು. ಅಂಕಲ್ ಇದನ್ನ ಫುಲ್ ತಿನ್ನಕ್ಕಲ್ವಾ? ಆಗಲ್ಲಪ್ಪ ಸರ್, ನಿಜವಲ್ಲೂ ಜಾಸ್ತಿ ಸ್ಪೈಸಿ ಬಂದಿದೆ ಅನ್ಸುತ್ತೆ ಈ ಸತಿ. ಎನಿವೇಸ್ ಅಷ್ಟೇ ಬರೋದು. ನೀವು ತಿನ್ಬೋದಾ ಫುಲ್ ಕಂಪ್ಲೀಟ್ ಮಾಡ್ಬೋದಾ ನೀವು? ಏನೋ ಒಂದ್ 10,000 20,000 ಇಕ್ಕೋ ಅಕ್ಕ. ಅವರೇನೋ ನಾನ್ ತಿಂತೀನಿ. ಆಂಟಿ ತಿಂತಾರೆ, ಅಮ್ಮ ತಿಂತಾರೆ ಗೈಸ್. 20,000 ಕೇಳಿದ್ರೆ ಅವ್ರು 5,000 ಕೇಳಿದ್ರು, 5,000 ಕೊಟ್ಬಿಟ್ಟು ತಿನ್ಸ್ರಿ. ಅಲ್ಲ ನಮ್ಮಮ್ಮ ತಿಂತಾರೆ ಗೈಸ್, ನಮ್ಮಮ್ಮ ತಿಂತಾರೆ. ತಿಂತ್ಯಾ? ತಿಂತಾರೆ ಗೈಸ್, ನಮ್ಮಮ್ಮ ತಿಂತಾರೆ. ಪಾಪ ನೀನ್ ಫುಲ್ ಕಂಪ್ಲೀಟ್ ಮಾಡಕ್ಕಾಗುತ್ತಾ? ಆಗಲ್ಲ ಆಗಲ್ವಾ? ನಾವಿಬ್ರು ತಿನ್ನಂಗಿರ್ತೀವಿ. ಗೈಸ್ ಕಂಪ್ಲೀಟ್ ಮಾಡ್ತೀನಿ. ಮಾರ್ನಿಂಗ್ ಏನ್ ಮಾರ್ನಿಂಗ್? ಬೆಳಗ್ಗೆ ಒಂದ್ 10 ಗಂಟೆ ಹಂಗ್ ಕೊಟ್ರೆ ನಾವು ತಿನ್ಬಿಟ್ಟು ಹೋಗ್ಬಿಡ್ತೀವಿ. ಎಲ್ಲರೂ ತಿನ್ಬಿಟ್ಟು ಅದಕ್ಕೆ ಕಂಪ್ಲೀಟ್ ಮಾಡ್ಬೇಕು. ಗೈಸ್ ಒಂದೇ ಒಂದ್ ಪೀಸ್ ತಿಂತೀನಿ ನಾನು. ಅಂದ್ರೆ ನೋಡ್ರಿ ನಿಮ್ ಕೈಯಾರ ನಾನು ತಿಂತೀನಿ. ಜಾಗ ಸೆಂಟ್ರಿಗೆ ಹೋಗೋಣ. ಬೇಡ ಅಂಕಲ್, ಪ್ಲೀಸ್ ಕೈ ಗಂಟೆ ಬರ್ಬೇಕಾ? ಇಲ್ಲ, ಸೈಡ್ ಅಲ್ಗ ಹಾಕಾಗಿಬೇಕು. ಸ್ಟಾರ್ಟ್ ಆಯ್ತು ಗೈಸ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಬಾಯಲ್ಲಿ ನೀರು, ಕಣ್ಣಲ್ಲಿ ನೀರು, ಹರಿಬರದಲ್ಲ ನೀರು. ಮಮ್ಮ ನನ್ನವರು ಯಾರು ಇಲ್ಲ, ಜೋಲೋ ಚಿಪ್ಸ್ ತಿಂದ್ಮೇಲೆ ನನ್ನವರು ಬರೋದೆಷ್ಟು. ಗೈಸ್ ಅಂತೂ ಇಂತೂ ತಿಂದಿದೀವಿ. ಇನ್ನೊಂದ್ ಬೆಟ್ ತಿಂತಾರೆ ಯಾರಾದ್ರು ಅಂಕಲ್? ಗೈಸ್ ಯಾರ ಎಲ್ಲ ಒಟ್ಟಿಗೆ ಸಂಗಡ ಬೇಡ. ಯಾವ್ದಾರಣ? ಕಣ್ಣೀರಿದು ತಿಂದವ್ರು ಯಾರು ಉದ್ದಾರ ಜೋಳ ಚಿಪ್ಸು ತಿಂದ ಕಣ್ಣೀರಿದು. ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು, ಖಾರ ತಿಂದ ಮೇಲೆ ಐಸ್ ಕ್ರೀಮ್ ತಿನ್ನಲೇಬೇಕು, ತಿಂದ ಮೇಲೆ ಐಸ್ ಕ್ರೀಮ್ ಬೇಕು, ಪೆಪ್ಸಿ ಬೇಕು, ಎಲ್ಲವೂ ಬೇಕು. ಬೇಕು 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 ಬೇಕು. ಇಂಟರ್ನ್ಯಾಷನಲ್ ಇದ್ರೆ ಹಬ್ಬ ಮಾಡ್ಬಿಡಿ. ಗೈಸ್ ಈ ಜೋಲೋ ಚಿಪ್ಸ್ ದೇವ್ರನ್ನ ತಿನ್ನಕ್ಕಾಗಲ್ಲ, ಇಟ್ಕೊಳ್ಳಿ ಹಂಗೆ. ನೀನ್ ಯಾವ ಧೀರದ ಮೇಲೆ ಇಷ್ಟ ತಂದ್ಯಾ? ಎನಿವೇಸ್ ಮುಂದಿನ ದಿನಗಳು ಬೇಕಾಯ್ತದೆ. ಇನ್ನೊಂದು ಬ್ಲಾಗ್ಗೆ
ಅದು ಏನಕ್ಕೆ ಇಷ್ಟಕ್ಕೆ ಬಂದಿ ಮುಂದಿನ ದಿನ ವ್ಲಾಗ್ ಬೇಕಾಯ್ತದ ಅದಕ್ಕೆ guys. ಆಯ್ತು ಅವ್ರ ಎತ್ಕೊಂಡ್ ನಡೀರಿ ಅಂತ ಕೇಳು ಇದ್ರಲ್ಲೇ ಅವ್ರ ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಬೇಡ ಅಣ್ಣ ಒಂದ್ ಎತ್ಕೋರಿ ಬೇಕಾರೆ ಬೇಡ ನಮ್ಮ ಆಫೀಸ್ ಕಟ್ಟಿ ಬೇಡ ಯಾವ್ದು ನೀನ್ ಯಾವ ಯಾರ್ಗಾರ ಆಮೇಲೆ ಒಂದೊಂದು ಗೈಸ್ ಬೇಕಾದ್ರೆ ನೀವು ಇಲ್ಲೇ ಇಸ್ಕೊಂಡು ಜೋಲೋ ಚಿಪ್ಸ್ ನ 18+ ಇರೋರು ಮಾತ್ರ ಟ್ರೈ ಮಾಡ್ಬೇಕು ಅಂಡ್ ತುಂಬಾ ಸಿಕ್ಕಾಪಟ್ಟೆ ಖಾರ. ಗೈಸ್ ನನಗೆ ಗೊತ್ತಿತ್ತು ಜೋಲೋ ಚಿಪ್ಸ್ ನಿಮ್ಗೆ ಫ್ಯಾಮಿಲಿ ಅವ್ರ ಜೊತೆ ನೋಡ್ಬೇಕು ಅನ್ನೋ ಆಸೆ ಇತ್ತು ಅಂತ ಗೊತ್ತು. ಫ್ಯಾಮಿಲಿ ಅವ್ರ ಜೊತೆ ಆಡ್ಸಿದ್ರೆ ಇಷ್ಟೇ ಅಂತ ನನಗೂ ಗೊತ್ತಿತ್ತು, ಯಾಕಂದ್ರೆ ಪೂರ್ತಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಮನೇಲಿ ಇವತ್ತಿನ ವಿಡಿಯೋ ಮಾಡೋ ಸಮಯ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಎಷ್ಟು ಸಿಗೋದು ಅಂತ ಹೇಳ್ತಾ ಇದ್ರು. ಗೈಸ್ ಟೇಕ್ ಕೇರ್, ಲವ್ ಯು ಆಲ್. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಬಟ್ 18+ ಇರೋರು ಮಾತ್ರ ಇದನ್ನ ತಿನ್ಬೇಕು ಅಷ್ಟೇ. ನೋಡ್ಕೊಂಡು ತಿನ್ನಿ, ಹುಷಾರಾಗಿರಿ ಅಂಡ್ ಯಾವ್ದೇ ಕಾರಣಕ್ಕೂ ತಿನ್ಬೇಡಿ please, ಮಕ್ಳು ಯಾರು ಯಾರು ತಿನ್ಬೇಡ್ರಿ. ಥ್ಯಾಂಕ್ ಯು, ಬೈ. Bye.